ಸರ್ ಇದು ಸ್ಟೇಟ್ ಹೈವೇ ಅನಂತಪುರ ಟು ಚಳ್ಳಕೆರೆ, ಅನಂತಪುರ ಟು ಚಿತ್ರದುರ್ಗ, ಕಲ್ಯಾಣದುರ್ಗ ಟು ಚಳ್ಳಕೆರೆ. ಇದು ಸ್ಟೇಟ್ ಹೈವೇ ನೀವು ನೋಡ್ತಾ ಇರೋದು. ಈ ಸ್ಟೇಟ್ ಹೈವೇಯಿಂದ ನಾವು ನಮ್ಮ ಲ್ಯಾಂಡಿಗೆ ಹೋಗ್ತಾ ಇದ್ವಿ. ಈಗ ಆಲ್ರೆಡಿ ನಾವು 22 ಕಿಲೋಮೀಟ್ರ್ ನಾವು ತೈ ಮಾಡಿದ್ವಿ ದಾರಿನ. ನಂತರ ನಮಗೆ ಇಲ್ಲಿಂದ ಇನ್ನೊಂದು 13 ಕಿಲೋಮೀಟ್ರ್ ನಂತರ ನಮಗೆ ನಮ್ಮ ಲ್ಯಾಂಡ್ ಸಿಗುತ್ತೆ. ಲ್ಯಾಂಡಿನ ವಿವರವಾಗಿ ನಾನು ನಿಮಗೆ ವಿಸ್ತಾರವಾಗಿ ಕೊಡ್ತೀನಿ. ಇಲ್ಲಿ ಆ ಥರ ಅಲ್ಲಿ ಭೂಮಿ ಹೇಗಿದೆ, ನೀರು ಹೇಗಿದೆ, ವಾತಾವರಣ ಹೇಗಿದೆ, ರಸ್ತೆ ಹೇಗಿದೆ ಮತ್ತು ರೇಟ್ ಏನಾಗ್ಬೋದು, ಇದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾದಂಥ ಮಾಹಿತಿ ಕೊಡ್ತೀನಿ ನಾನು. ಇಲ್ಲಿ ಯಾವ ಥರ ನೋಡಿ, ಹೊಸದುರ್ಗಕ್ಕಿಂತ ಕಡಿಮೆ ಇಲ್ಲ. ನಮ್ಮದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೊಸದುರ್ಗ, ಹೊಳಲ್ಕೆರೆ, ಅಡಿಕೆ ತೆಂಗಿಗೆ ತುಂಬ ಫೇಮಸ್ ಆದಂಥ ಜಾಗ. ಹಾಗಾಗಿ ನೋಡಿ ಎಷ್ಟು ರೇಟ್ ಸಾಯಿಲು, ಎಷ್ಟು ತುಂಬ ಚೆನ್ನಾಗಿದೆ ತೋಟಗಳು. ಮತ್ತು ಸರ್ ನಾವು ನಿಮಗೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಒಂದು ಒಳ್ಳೆ ಸುಂದರವಾದಂಥ ಅಡಿಕೆ ತೋಟನ ತೋರಿಸೋದಕ್ಕೆ ನಾನು ಹೊರಟಿದ್ದೀನಿ ಇವತ್ತು. ತುಂಬ ಒಳ್ಳೆ ತೋಟ. ನಿಮಗೆ ಟೋಟಲ್ 6100 ಗಿಡ ಇದೆ. ಅದರಲ್ಲಿ ತೆಂಗು ಬಾರ್ಡ್ರ್ನಲ್ಲೆಲ್ಲ ತೆಂಗಿಟ್ಟಿದ್ದಾರೆ, ಏಲಕ್ಕಿ ಬಾಳೆ ಇದೆ. ಮತ್ತು ನಿಮಗೆ ಅಲ್ಲಿ ಸಬ್ಸೆಂಟ್ ವಾಟ್ರ್ ಇದೆ. ಮೇನು 4 ಬೋರಲ್ಲೂ, ಎಲ್ಲ ಬೋರಲ್ಲೂ ನಿಮಗೆ 2.5 ಇಂದ 3 ಇಂಚು ಬರುವಂಥ ನೀರು. ಏಕೆ ಅಂದರೆ ನೀರು ತುಂಬ ಇಂಪಾರ್ಟೆಂಟು. ನಾವು ಯಾವುದೇ ಕೃಷಿ ಮಾಡ್ತಾಯಿದ್ವು ಅಂದರೆ ನೀರು ಚೆನ್ನಾಗಿರಬೇಕು, ಗಾಳಿ ಚೆನ್ನಾಗಿರಬೇಕು, ವಾತಾವರಣ ಚೆನ್ನಾಗಿರಬೇಕು, ಮಣ್ಣು ಸಹ ಚೆನ್ನಾಗಿರಬೇಕು. ಆವಾಗ ನಮಗೆ ಅದರಲ್ಲಿ ಬೆಳೆ ತೊಗೊಳೋದಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಇಲ್ಲಿ ನಿಮಗೆ ಯಾವುದೇ ತರಹ ಬೆಳೆ ಬರೋದಿಲ್ಲ ಅನ್ನೋ ಕಾನ್ಸೆಪ್ಟ್ ಇಲ್ಲ. ತುಂಬ ಚೆನ್ನಾಗೆ ಒಳ್ಳೆ ನೇಚರು. ಇಂಥ ಒಂದು ನೇಚರ್ನ ನಾನು ಪರಿಚಯ ಮಾಡೋದಕ್ಕೆ ಹೊರಟಿದ್ದೀನಿ ನಿಮಗೆ. ಇಂಥ ಒಂದು ವಿಡಿಯೋಗಳು ನೋಡ್ತಾ ಇರ್ತೀರ ನಮ್ಮ ಸ್ನೇಹಿತರು, ನಮ್ಮ ವೀಕ್ಷಕರು. ಇಂಥ ವಿಡಿಯೋಗಳು ನೋಡೋದ್ರ ಜೊತೆಗೆ ನಿಮಗೆ ನಮ್ಮ ಜಿಲ್ಲೆಯ ಪರಿಚಯ ಪೂರ್ತಿ ಸಿಗುತ್ತೆ ನಿಮಗೆ. ಯಾಕಂದರೆ ನಮ್ಮ ಸ್ಟೇಟ್ ಅಂದರೆ, ನಮ್ಮ ಕರ್ನಾಟಕ ಅಂದರೆ ಇಡೀ ಭಾರತದಲ್ಲಿ ಒಂದು ಹೆಮ್ಮೆ ಅಂತ ಹೇಳ್ಕೊತೀವಿ. ಯಾಕಂದರೆ ಇಲ್ಲಿರೋಂಥ ಮಣ್ಣು ಹಾಗೂ ಮತ್ತು ನೀರಿದೆಯಲ್ಲ, ಅಷ್ಟು ಸ್ವೀಟ್ ವಾಟ್ರು, ಶುದ್ಧವಾದಂಥ ನೀರು. ಯಾವುದೇ ಥರ ನಮ್ಮದು ಕೆಮಿಕಲ್ ಮಿಕ್ಸ್ ಇಲ್ಲ ನಮ್ಮ ನೀರಲ್ಲಿ. ಯಾಕೆ ಅಂದರೆ ನಮ್ಮದು ಡೆಪ್ತಲ್ಲಿ ನೀರು ಸಿಗುತ್ತೆ. ಮ್ಯಾಕ್ಸಿಮಮ್ ಅಂದರೆ ನಮ್ಮದು 60 ಅಡಿಯಿಂದ 150 ಅಡಿ 200 ಅಡಿ ಮೇಲ್ಪಟ್ಟು ನಾವು ನೀರನ್ನು ನೋಡ್ತೀವಿ ಮ್ಯಾಕ್ಸಿಮಮ್. ಅದೇ ಬೇರೆ ನಾವು ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ 40 ಅಡಿಯಿಂದ ಏನು ನಿಮಗೆ 20 ಅಡಿಯಲ್ಲಿ ನೀರು ಸಿಗುತ್ತೆ. ಆ ನೀರು ನಮಗೆ ಕಲ್ಮಶ ನೀರು ಅಂತ ನಾವು ಭಾವಿಸ್ತೀವಿ. ಯಾಕೆ ಕುಡಿಯೋದಕ್ಕೆ ಯೋಗ್ಯ ಇರೋದಿಲ್ಲ ಅದು. ನಾವು ಎಷ್ಟು ಆಳದಲ್ಲಿ ನೀರು ತೊಗೊತೀವೋ ಅಷ್ಟು ನಮಗೆ ಒಂದು ಶುದ್ಧೀಕರಣ ಅನ್ನೋದು ನಮಗೆ ಕಾಣುತ್ತೆ. ಮತ್ತು ನಮ್ಮ ಒಂದು ಜಿಲ್ಲೆಯಲ್ಲಿ ಪರಿಸರ ಮಾಲಿನ್ಯ ಇಲ್ಲ. ಮೇನು ನಮಗೆ ಇಂಡಸ್ಟ್ರಿಯಲ್ಸು ಇನ್ನೂ ಸ್ವಲ್ಪ ದಿನ ಬರೋದೇ ಬೇಡ ಅಂತ ನಾವು ಎಲ್ಲ ನಮ್ಮ ರೈತರಾಯಿತು ನಾವಾಯಿತು ಭಾವಿಸ್ತೀವಿ. ಯಾಕೆ ಅಂದರೆ ಭೂಮಿ ರೇಟ್ ಆಗ್ಬೋದು, ಆದರೆ ಪರಿಸರ ಹಾಳಾಗುತ್ತೆ. ನಾವು ಅದನ್ನು ಒಂದು ಯೋಚನೆ ಇಟ್ಕೊಂಡು ಇವತ್ತು ನಾವು ನಿಮಗೆ ಎಲ್ಲ ಥರನೂ ನಾವು ಇದರಲ್ಲಿ ಮಾಹಿತಿ ಕೊಡ್ತೀವಿ. ಎಲ್ಲೇ ನಮ್ಮ ದೂರದ ಒಂದು ವೀಕ್ಷಕರಾಗಿರ್ಬೋದು ನೋಡಿ, ಯಾವ ಥರ ಇಲ್ಲಿ ಎಲ್ಲ ಚೆಕ್ ಡ್ಯಾಮುಗಳು ಮಾಡಿದ್ದಾರೆ. ನೀರಿಗೆ ಸಮಸ್ಯೆ ಇಲ್ಲ. ಈ ಥರ ಚೆಕ್ ಡ್ಯಾಮುಗಳು ಮಾಡೋದ್ರಿಂದ ನೀರಿಗೆ ನೋಡಿ ಎಷ್ಟು ನೀರಿದೆ ನೋಡಿ, ನಿಮಗೆಲ್ಲ ಕಾಣಿಸ್ತಿರ್ಬೋದು. ಇಲ್ಲೆಲ್ಲ ಚೆಕ್ ಡ್ಯಾಮ್ಗಳು ಮಾಡೋದ್ರಿಂದ ನಮಗೆ ನೀರಿನ ಕೊರತೆ ಇರೋದಿಲ್ಲ. ಬೋರುಗಳಲ್ಲಿ ನಮಗೆ ಸತತವಾದಂಥ ನೀರು ಬರುತ್ತೆ. ಅದರಿಂದ ನಾವು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ. ಹಾಗಾಗಿ ನೋಡಿ ಯಾವ ಥರ ಗದ್ದೆಗಳೆಲ್ಲ ಹೊಡೆದಿದ್ದಾರೆ. ಕಂಪ್ಲೀಟ್ ಒಳ್ಳೆ ಭತ್ತ ಬೆಳೀತಾರೆ ಈ ಕಡೆ ನೋಡಿ. ಈ ನೀರು ನಮಗೆ ಚಾನಲ್ ಹತ್ರ ಇದೆಯಾ, ಹಾಗಾಗಿ ಗದ್ದೆ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ನಿಮಗೆ. ನೋಡಿ ಈ ಥರ ತಾರ್ ರೋಡಿಂದ ನಾವು ಇವಾಗ ನಿಮಗೆ ರಸ್ತೆನ ನೀಟಾಗಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ತಾರ್ ರೋಡು. ಈ ತಾರ್ ರೋಡಿಂದ ನಾವು ನಿಮಗೆ ಈ ಮಣ್ಣಿನ ರೋಡ್ ಕಡೆಗೆ ನಾವು ಟರ್ನ್ ಆಗ್ತೀವಿ. ಇದು ಮೆಟ್ಲಿಂಗ್ ರೋಡು. ಕೇವಲ ಒಂದು 400 ಮೀಟ್ರ್ ಒಳಗಡೆ ಬಂದರೆ ಈ ಥರ ಮೆಟ್ಲಿಂಗ್ ರೋಡ್ ಇದೆ. ಒಳ್ಳೆ ಮೆಟ್ಲಿಂಗ್ ರೋಡಿಂದ ನಾವು ಕೇವಲ 400 ಮೀಟ್ರ್ ದಾರಿಯಿಂದ 300 ಮೀಟ್ರ್ ಆಗುತ್ತೆ. ತಾರ್ ರೋಡಿಂದ ಹೋದ್ಮೇಲೆ ನಿಮಗೆ ನಕಾಶೆ ದಾರಿ ಸಿಗುತ್ತೆ. ಇದು ವಿಲೇಜ್ ಟು ವಿಲೇಜ್ಗೆ ಹೋಗುವಂಥ ದಾರಿ. ಇದು ಭವಿಷ್ಯದಲ್ಲಿ ಈಗ ಮತ್ತೆ ತಾರ್ ರೋಡ್ ಆಗುತ್ತೆ. ಇದು
ಇದು ಆರಾಮಾಗಿ ನಮಗೆ 20 ಅಡಿ ರಸ್ತೆ ಇದೆ. ರಸ್ತೆಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಯಾಕಂದರೆ ಮೆಟ್ಲಿಂಗ್ ರೋಡು ಜಲ್ಲಿ ಮಣ್ಣು ಹಾಕಿ ಒಳ್ಳೆ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ನಾವು ಈ ರಸ್ತೆಯಲ್ಲಿ ಕೇವಲ ಒಂದು 300 ಮೀಟರ್ ತಾರ್ ರೋಡಿಂದ ಹೋದ ನಂತರ ನಮಗೆ ಜಮೀನಿಗೆ ದಾರಿ ಸಿಗುತ್ತೆ. ಈ ಮೆಟ್ಲಿಂಗ್ ರೋಡಿನ ನಂತರ ನಮಗೆ ಈ ಥರ ಟರ್ನ್ ಆದರೆ ನಮಗೆ ರಸ್ತೆಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಈ ರಸ್ತೆಗೆ ಈ ಸರ್ವೆ ನಂಬರಿಂದ ನಮ್ಮ ತೋಟಕ್ಕೆ ಹೋಗುವಂಥ ದಾರಿವರೆಗೂ ನಮಗೆ ಎಲ್ಲ ದಾಖಲಾತಿಗಳು, ರಸ್ತೆಗೆ ಸಂಬಂಧಪಟ್ಟಂಥ ದಾಖಲಾತಿಗಳು ಸಹ ರೆಡಿ ಇದೆ. ನೋಡಿ, ಒಳ್ಳೆ ಜೋಳ, ರೈತರು ಎಷ್ಟು ಸಮೃದ್ಧಿಯಾದಂಥ ಬೆಳೆ ಬೆಳೆದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಜೋಳ. ಈ ಥರ ಸೂಲಂಗಿ ಹೊಡಿಬೇಕು. ಇಲ್ಲಿ ಮಣ್ಣು ತುಂಬ ಚೆನ್ನಾಗಿದೆ ಸರ್. ಮಣ್ಣು ಈ ಥರ ಇರೋದ್ರಿಂದನೇ ನಾವು ಇಂಥ ಬೆಳೆನ ಬೆಳೆಯೋಕ್ಕಾಗೋದು. ಸಾಯಿಲು ಬೆಸ್ಟ್ ಎಕ್ಸಾಂಪಲ್ಲು ಇಲ್ಲಿ ನೋಡಿದರೆ ನಿಮಗೆ ಭಾಳ ಅಂದರೆ ಭಾಳ ಖುಷಿಯಾಗುತ್ತೆ. ಏಕೆಂದರೆ ನೀರು, ಒಂದು ಮಣ್ಣು, ಇಲ್ಲಿ ಒಂದೇ ಒಳ್ಳೆ ಉತ್ತಮ ತಳಿಯ ಆಯ್ಕೆ ಮಾಡೋದ್ರಿಂದ ಇಂಥ ಬೆಳೆನ ನಾವು ಬೆಳಿತೀವಿ. ನೋಡಿ, ಸುಮಾರು ರೈತರಿದು ಒಂದು 6 ಎಕರೆಗೆ ಮೆಕ್ಕೆಜೋಳ ಹಾಕಿದ್ದಾರೆ. ಏನು ಚೆನ್ನಾಗಿ ಬಂದಿದೆ ಅಂದರೆ ಖುಷಿಯಾಗುತ್ತೆ ನೋಡೋದಕ್ಕೆ. ಇದು ಈ ಥರ ನಮಗೆ ಇಲ್ಲಿ ಈ ಥರ ಎಲ್ಲ ಜೋಳ ನೋಡಿದಾದ್ಮೇಲೆ ನೋಡಿ, ನಮಗೆ ಇಲ್ಲಿ ಆಲ್ರೆಡಿ ಬೆಳಿಗ್ಗೆ ಸಂಜೆ ನೋಡೋದಕ್ಕೆ ನಮ್ಗೆ ಒಳ್ಳೆ ನವಿಲುಗಳು ಕಾಣಿಸ್ತಾ ಇದೆ. ಎಷ್ಟು ಸುಂದರವಾದಂಥ ನವಿಲು. ಇನ್ನು ಇದು ನಮ್ಮ ರಾಷ್ಟ್ರೀಯ ಪಕ್ಷಿ. ನಾವು ಕಣ್ಣು ತುಂಬಿಸ್ಕೊಳೋದಕ್ಕೆ ಎಲ್ಲೆಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಈ ನಮ್ಮ ಜಮೀನಿನ ಆಜುಬಾಜಿನಲ್ಲಿ ಕಾಣ್ತಾ ಇರುತ್ತೆ. ಬೆಳಗ್ಗೆ ಸಂಜೆ ನೋಡೋದಕ್ಕೆ ಖುಷಿ ಆಗುತ್ತೆ. ಇವು ಆಹಾರಕ್ಕೋಸ್ಕರ ಇಲ್ಲೇ ಹತ್ತಿರದಲ್ಲಿ ಇರೋವಂಥ ತೋಟಗಳನ್ನ ಅಥವಾ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಪಕ್ಷಿ. ನೋಡಿ ಎಷ್ಟು ಚೆನ್ನಾಗಿದೆ. ಈ ರಸ್ತೆಗೆ ಎಲ್ಲ ನಮಗೆ ಬೇಕಾದಂಥ ದಾಖಲಾತಿಗಳು ಇದೆ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಸಾಯಿಲ್ ವಿಷಯಕ್ಕೆ ಬಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ರೆಡ್ ಸಾಯಿಲ್ ನೋಡಿ ಎಷ್ಟು ಚೆನ್ನಾಗಿದೆ. ಮಣ್ಣು ಹೊರಗಡೆಯಿಂದ ತೋರಿಸ್ತಿದ್ದೀನಿ ನಾನು. ತುಂಬ ಉತ್ತಮವಾದಂಥ ಸಾಯಿಲ್ ಇದು, ರೆಡ್ ಸಾಯಿಲ್. ಸಮತಟ್ಟವಾದಂಥ ಭೂಮಿ. ಇಲ್ಲಿಂದ ವಿಲೇಜು ನಮಗೆ ಕೇವಲ 1 ಕಿಲೋಮೀಟ್ರ್ ಅಷ್ಟೇ. ನೋಡಿ, ವಿಲೇಜ್ ಕಾಣ್ತಾ ಇದೆ. ವಿಲೇಜ್ ಸಹ ತೋರಿಸ್ತಾ ಇದೆ ನಿಮಗೆ. ಇದೆಲ್ಲ ವಿಲೇಜು. ಈಗ ಬನ್ನಿ ನಾವು ತೋಟಕ್ಕೆ ಹೋಗೋಣ. ನಮ್ಮ ತೋಟದಲ್ಲಿ ಏನೇನಿದೆ ಅಂತೇಳ್ಬಿಟ್ಟು ತೋಟದ ಪರಿಚಯ ನಿಮಗೆ, ರಸ್ತೆ ಎಲ್ಲ ನಿಮಗೆ ವಿಸ್ತಾರವಾಗಿ ತೋರಿಸಿದ್ದೀನಿ. ರಸ್ತೆ ಆದ ನಂತರ ನಮ್ಮ ತೋಟಕ್ಕೆ ಬಂದ್ವಿ. ತೋಟದಲ್ಲಿ ಏನಿದೆ ಏನಿಲ್ಲ ಅದ್ರ ಬಗ್ಗೆ ಪರಿಚಯ ಕೊಡ್ತೀನಿ ನಿಮಗೆ. ತೋಟದ ಒಳಗೆ ಬಂದ ನಂತರ ಮೊದಲಿಗೆ ನಮಗೆ ಒಂದು ಒಳ್ಳೆ ಉತ್ತಮವಾದಂಥ ಬೋರ್ ಇದೆ. ಸಬ್ಸೆಂಟ್ ವಾಟ್ರ್ ಇದೆ ಇದರಲ್ಲಿ. ಸಬ್ಸೆಂಟ್ ವಾಟ್ರಿಗೆ ಪ್ರಾಬ್ಲಮ್ಸ್ ಇಲ್ಲ. ಮತ್ತು ಈ ಕಡೆ ಬಂದಮೇಲೆ ಇದು ಸ್ಟಾರ್ಟರ್ ಪೆಟ್ಟಿಗೆ ಇದೆ. ಇದು ಪಕ್ಕದಲ್ಲಿ ನಿಮಗೆ TC ಕಾಣುತ್ತೆ ನೋಡಿ. ಇದು 25 KB ಇದು. ನಿಮಗೆ ಇದರೊಳಗಡೆ ನಿಮಗೆ ಒಳ್ಳೆಯ ಉತ್ತಮವಾದಂಥ ಏಲಕ್ಕಿ ಬಾಳೆನ ರೈತರು ಬೆಳೆದಿದ್ದಾರೆ. ಏಲಕ್ಕಿ ಬಾಳೆ ನಿಮಗೆ ಎಲ್ಲ ಕಂಪ್ಲೀಟ್ ಇದು ವರ್ಮಿ ಕಂಪೋಸ್ಟ್ ಮಾಡೋ ಥರ ಇದು ಕಂದುಗಳೆಲ್ಲ ಇಲ್ಲಿ ಹಾಕಿದ್ದಾರೆ. ಏಲಕ್ಕಿ ಬಾಳೆ ನೋಡಿ ನಿಮಗೆ ಪ್ರತಿ ಒಂದರಲ್ಲಿ 18ರಿಂದ 20 kg ಇದೆ. ಈ ಗೊನೆ ನೋಡಿ ಎಷ್ಟು ಉದ್ದ ಇದೆ. ನೆಕ್ಸ್ಟ್ ಈ ಗೊನೆ ನೋಡಿ. ಈ ಗೊನೆಯ ನಂತರ ನಿಮಗೆ ಅಲ್ಲಿ ಒಂಬಾಳೆ, ಮತ್ತು ಅಲ್ಲಿ ಒಂಬಾಳೆ, ಮತ್ತು ಇಲ್ಲಿ ಒಂಬಾಳೆ, ಮತ್ತು ಇಲ್ಲಿ ನಿಮಗೆ ಗೊನೆ, ಮತ್ತು ಇಲ್ಲಿ ಒಂಬಾಳೆ. ಈ ಥರ ಅಲ್ಲಿ ನೋಡಿ, ಅಲ್ಲಿ ಕಾಯಿ, ಇಲ್ಲಿ ಕಾಯಿ, ಎಲ್ಲಿ ನೋಡಿದರೂ ನಿಮಗೆ ಒಳ್ಳೆ ಇಳುವರಿ ಬೀರುವಂಥ ನಿಮಗೆ ತೋಟ ಇದು ಆಲ್ರೆಡಿ ಈಗ 2 ವರ್ಷದ್ದು ಅಡಿಕೆ ಗಿಡ ಆಗಿದೆ. ಇನ್ನು 2 ವರ್ಷದಲ್ಲಿ ಇದೆಲ್ಲ
ಹೊಂಬಾಳೆಗೆ ಬರುತ್ತೆ. ಯಾವ ಥರ ಬಂದಿದೆ, ಸುಮಾರು ಒಂದು 18 kg ಇದೆ ಕಾಯಿ ಗಿಡ. ಪ್ರತಿಯೊಂದು ಗೊನೆಯಲ್ಲೂ ನಿಮಗೆ ಕಾಯಿ ಕಾಣಿಸ್ತಾ ಇದೆಯಾ ಹೊಂಬಾಳೆದು? ನೋಡಿ ಸರ್, ಬಾಳೆಗೊನೆ ಯಾವ ಥರ ನೇತು ಬಿದ್ದಿದೆ, ತೂಕ ಜಾಸ್ತಿ ಆಗಿ ಥರ ನೇತು ಬಿದ್ದಿದೆ. ತುಂಬ ಒಳಗಡೆ ಹೋದರೆ ತುಂಬ ಒಳ್ಳೆ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇದು ಅದ್ಭುತವಾದಂಥ ಬಾಳೆ ಅಡಿಕೆ ತೋಟ. ಎಲ್ಲ ಕಡೆನೂ ಹೊಂಬಾಳೆ ತುಂಬ ಚೆನ್ನಾಗಿದೆ. ಯಾಕೇಳಿ ಏಲಕ್ಕಿ ಬಾಳೆಗೆ ತುಂಬ ಡಿಮ್ಯಾಂಡ್ ಇದೆ. ಈ ಒಂದು ಮಣ್ಣು ಚೆನ್ನಾಗಿರೋದ್ರಿಂದ ಒಳ್ಳೆ ಏಲಕ್ಕಿ ಬಾಳೆ ಬರ್ತಾಯಿದೆ. ನೋಡಿ ಗೊನೆ ಮಣ್ಣಿನ ತಾಕತ್ತು ಇಲ್ಲಿ ಕಾಣುತ್ತೆ ನಮಗೆ ಯಾವ ಥರ ಇದೆ ಅಂತೇಳಿ. ಅಲ್ವಾ ಸರ್? ನೋಡಿದ್ರಾ? ಇದು ಈ ಥರ ಗೊನೆಗಳು ಕೌಚ್ಕೊಂಡಿದೆ. ಮತ್ತು ಒಳಗಡೆ ಎಲ್ಲ ನೀಟ್ನೆಸ್ಸು, ಪ್ರತಿಯೊಂದು ಗಿಡದಲ್ಲೂ ನೀಟ್ನೆಸ್ ಕಾಣುತ್ತೆ ನಿಮಗೆ. ಎಲ್ಲಿ ನಿಮಗೆ ನೋಡಿ ಯಾವ ಥರ ಅದ್ಭುತವಾದಂಥ ಗೊನೆ ಕಾಣಿಸ್ತಾ ಇದೆ. ಇದೆಲ್ಲ ಪರಿಚಯ ಕೊಟ್ಟಾದಮೇಲೆ ಮೊದಲನೇದಾಗ ಒಂದು ಬೋರ್ ತೋರಿಸಿದ್ದೀನಿ ನಿಮಗೆ. ಇಲ್ಲಿ ಎಷ್ಟು ಗಿಡ ಇದೆ, ಇಲ್ಲಿ ಭೂಮಿಯ ಗುಣಮಟ್ಟ ಏನು, ಸಾಯಿಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಸರ್, ಇಂಥ ಮಣ್ಣು ಭಾಳ ಕಡಿಮೆ ಸಿಗುತ್ತೆ ನಮಗೆ. ಇದು ಸೊಂಡೂರು ಮೈನ್ಸ್ ಇದ್ದಂಗಿದೆ ಗೊತ್ತಾ ಮಣ್ಣು. ಸೊಂಡೂರು ಮೈನ್ಸ್ಗೆ ಎಷ್ಟು ಬೇಡಿಕೆ ಇದೆ ಅಂದರೆ ನಮ್ಮ ದೇಶದಲ್ಲಿ ತುಂಬ ಬೇಡಿಕೆ ಇದೆ. ಅಡಿಕೆ ಗಿಡ ಈ ಕಡೆ 3000 ಅಡಿಕೆ ಇದೆ, ಈ ಕಡೆ 2900 ಅಡಿಕೆ ಇದೆ. ಟೋಟಲಾಗಿ ನಿಮಗೆ ಲಂಸಮ್ 6000 ಗಿಡ ಅಂತ ತಿಳ್ಕೊಳ್ಳಿ. ಎಷ್ಟು ಅಂದವಾದಂಥ ಇದು ತೋಟ ಅಂದರೆ ಭಾಳ ಅಂದವಾಗಿದೆ. ಮತ್ತು ರೇಟಲ್ಲೂ ಸಹ ನಿಮಗೆ ತುಂಬ ರೀಸನೇಬಲ್ ಸಿಗುತ್ತೆ. ರೈತರು ಈ ಥರ ಒಂದು ಅಡಿಕೆ ತೋಟನ ಪ್ರಿಪೇರ್ ಮಾಡೋದಕ್ಕೆ ಏನೆಲ್ಲ ಶ್ರಮ ವಹಿಸಿರ್ತಾರೆ ಅಂಥೇಳಿ ನಾನು ಹೇಳ್ತೀನಿ. ಯಾಕಂದರೆ ಒಂದು ರೈತ ಆಗಬೇಕಂದ್ರೆ ಅವ್ರಿಗೆ ರೈತನ ಬಗ್ಗೆ ಎಲ್ಲ ಥರ ಮಾಹಿತಿ ಇರಬೇಕು. ಇದೆಲ್ಲ ಹೊಂಬಾಳೆ ಹೊಡೆದು ಈಗೆಲ್ಲ ಹಳ್ಳು ಕಟ್ತಾ ಇದೆ. ಈ ಸ್ಟೇಜಲ್ಲಿ ಪ್ರತಿ ಗಿಡನೂ ಹೊಂಬಾಳೆ ಹೊಡೆದು ಹಳ್ಳು ಕಟ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ, ಹಳ್ಳು ಕಟ್ತಾ ಇದೆ ನೋಡಿ. ಈ ಥರ ಹಳ್ಳು ಕಟ್ತಾ ಇದೆ, ಈಗೆಲ್ಲ ಹಳ್ಳು ಕಟ್ತಾ ಇದೆ. ಎಲ್ಲ ಗಿಡದಲ್ಲೂ ಹಳ್ಳು ಕಟ್ತಾ ಇದೆ. ಹೊಸ ಹೊಂಬಾಳೆ ಬರ್ತಾ ಇದೆ. ಮತ್ತು ಇದರಲ್ಲಿ ನಿಮಗೆ ನೋಡಿ ಹೊಂಬಾಳೆ ಹೊಡೆದಿದೆ ಇದು. ಇದರಲ್ಲಿ ನಾವು ಸೆಣಬು ಬೀಜಗಳು ಹಾಕಿದ್ದೀವಿ ಆರ್ಗಾನಿಕ್ ಆಗಿ. ಏನು ನಾವು ಯೂಟ್ಯೂಬ್ಗಳಲ್ಲಿ ನೋಡ್ತೀವಿ, ಸೋಷಿಯಲ್ ವೀಡಿಯೋಗಳಲ್ಲಿ ಇದರಲ್ಲಿ ನೋಡ್ತೀವಿ ಯಾವ ಥರ ಕೃತಕವಾಗಿ ನಾವು ಇಲ್ಲಿ ಗೊಬ್ಬರನ ತಯಾರು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ನೋಡಿ ಕಲ್ತಿಲ್ಲ, ನಾವು ಮಾಡೋದನ್ನು ನೋಡಿ ಬೇರೆಯವ್ರು ಕಲ್ತಿದ್ದಾರೆ. ಈ ತೋಟದಲ್ಲಿ ಶಿಸ್ತಾಗಿ ಕಾಣುತ್ತೆ, ಅಂದವಾದಂಥ ತೋಟ ಇದು. ಇಷ್ಟು ಗಿಡಗಳನ್ನ ರೈತರು ತುಂಬ ಶ್ರಮದಿಂದ ಇದನ್ನು ಒಂದು ತೋಟನ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಇಷ್ಟು ಚೆನ್ನಾಗಿ ಹೊಂಬಾಳೆ ನೋಡಿ ಇದು ಹೊಂಬಾಳೆ, ಎಲ್ಲ ಹೊಂಬಾಳೆದಲ್ಲಿದ್ದಾವೆ. ಇದರಲ್ಲಿ ನಾವು ಸೆಣಬು ಬೀಜಗಳು ಹಾಕಿ ಈಗೆಲ್ಲ ಸೆಣಬು ಹುಟ್ತಾ ಇದೆ ನೋಡಿ. ಇದೆಲ್ಲ ಸೆಣಬು, ಇದೆಲ್ಲ ಹುಟ್ತಾ ಇದೆ. ಇವೆಲ್ಲ ಸ್ಪ್ರಿಂಕ್ಲರ್ ಹಾಕ್ತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ಮಣ್ಣಲ್ಲಿ ಒಳ್ಳೆ ಆರ್ಗಾನಿಕ್ ಉತ್ಪಾದನೆ ಆಗುತ್ತೆ. ಇದು ಎಲ್ಲ ಒಂದು ಸ್ಟೇಜಿಗೆ ಬಂದಮೇಲೆ 4 ಅಡಿ ಮಟ್ಟಕ್ಕೆ ಬಂದಮೇಲೆ ಇದನ್ನು ನಾವು ಇದರಲ್ಲಿ ರೋಟ್ ಹೊಡಿತೀವಿ. ಅದೇನಾಗುತ್ತೆ ರೋಟ್ರಲ್ಲಿ ಕಂಪ್ಲೀಟ್ ಮಣ್ಣಿಗೆ ಕಾಂಪೋಸ್ಟ್ ಗೊಬ್ಬರ ಕೊಡೋ ಹಸಿರೆಲೆ ಗೊಬ್ಬರ ಆಗುತ್ತೆ. ಮತ್ತು ಈ ಕಡೆ ನಿಮಗೆ ಎಲ್ಲ ಪರಿಚಯ ಕೊಟ್ಟಿದ್ದೀನಿ. 7 ಎಕರೆ ಇದು, ಟೋಟಲ್ 9 ಎಕರೆ ಜಮೀನಿದೆ. ಅದರಲ್ಲಿ 7 ಎಕರೆ ಮಾತ್ರ ನಿಮಗೆ ಹಣ, 2 ಎಕರೆ ನಮ್ಮ ಕಡೆಯಿಂದ ರೈತರ ಕಡೆಯಿಂದ ಫ್ರೀ ನಿಮಗೆ. ಅದಕ್ಕೆ ಯಾವುದೇ ಥರ ಹಣ ಪಡೆಯೋದಿಲ್ಲ. ಇದು ನೀಟ್ ಆ್ಯಂಡ್ ಕ್ಲೀನ್ ಇದೆ. ನೀವು ಆದಷ್ಟು ಬೇಗ ಇಂಟ್ರೆಸ್ಟ್ ಇದ್ದಂಥ ರೈತರು ಯಾರೇ ಆಗಿರ್ಬೋದು ಬಂದು ನಾವು ರೆಡಿ ತೋಟನ ನಾವು ಪಡೀತೀನಿ ಅನ್ನೋ ಅವ್ರಿಗೆ ವ್ಯಕ್ತಿಗೆ ಇದು ರೆಡಿ ತೋಟ. ಯಾಕೆ ಅಂದರೆ ಈ ಒಂದು ತೋಟನ ರೆಡಿ ಮಾಡೋದಕ್ಕೆ ಭಾಳ ಶ್ರಮ ಇರುತ್ತೆ. ಆ ಶ್ರಮ ನೀವು ಪಡೋ ಅವಶ್ಯಕತೆ ಇಲ್ಲ. ರೆಡಿ ಇರೋದ್ರಿಂದ ಒಳ್ಳೆ ನೀರನ್ನು ಹಾಯಿಸ್ಕೊಂಡು ಈ ತೋಟನ ಮೇಂಟೈನ್ ಮಾಡಿಕೊಂಡು ಇದರಲ್ಲಿ ವಾಲುಗಳು ಅಷ್ಟೇ ನೀವು ಜಸ್ಟ್ ಆಫ್ ಆಲ್ ನೀವು ಟರ್ನ್ ಮಾಡಬೇಕು. ನೀರನ್ನ ರೊಟೇಷನ್ ಕೊಡಬೇಕು. ಒಂದು ದಿನ ರೈಟ್ ಸೈಡಿಗೆ ಕೊಟ್ಟರೆ ಇನ್ನೊಂದು ದಿನ ಲೆಫ್ಟ್ ಸೈಡ್ ಕೊಡಬೇಕು. ಇದರಲ್ಲಿ ನಾವು 2 ಡ್ರಿಪ್ಪನ್ನು ಹಾಕಿದ್ದಾರೆ. ಯಾಕೆ ಗಿಡಕ್ಕೆ 2 ಕಡೆಯೂ ನೀರು ಸಿಗೋದ್ರಿಂದ ಒಂದು
ಅಲ್ಲಿ ಆಹಾರವನ್ನು ತಯಾರು ಮಾಡ್ಕೊಳುತ್ತೆ. ಅದು ಸಮತಟ್ಟವಾಗಿ ಒಂದು ಅಡಿಕೆ ಗಿಡದ ಬುಡ ಹೇಗಿದೆ ನೋಡಿ. ಇದು ನಿಮಗೆ ಈ ಸ್ಟ್ರೈನ್ತಲ್ಲಿ ತೊಗೊಂಡ್ರೆ ಟೇಪಲ್ಲಿ 1.5 ಅಡಿ ದಪ್ಪ ಬರುತ್ತೆ. ಇದು ಅಂದರೆ 4ರಿಂದ 4.25 ವರ್ಷಕ್ಕೆ ಇಷ್ಟು ಸ್ಟೇಜಲ್ಲಿ ಬಂದಿದ್ದಾವಂದರೆ ಅದರದ್ದು ಒಂದು ಗುಣಮಟ್ಟ ಥರ ಇರ್ಬೋದು. ಮಣ್ಣಿನ ಗುಣಮಟ್ಟ, ನಾವಿನ್ನು ಗೊಬ್ಬರ ಕೊಟ್ಟರೆ ಯಾವ ಥರ ಗೊಬ್ಬರ ಬರುತ್ತೆ, ಗಿಡ ಬರುತ್ತೆ, ಅದು ಎಲ್ಲ ಇಂಪಾರ್ಟೆಂಟ್ ಇದರಲ್ಲಿ. ನಾನು ವಿಡಿಯೋದಲ್ಲಿ ಇದೊಂದೇ ಅಂತಲ್ಲ, ಪ್ರತಿಯೊಂದು ನಾನು ಸಂಕ್ಷಿಪ್ತವಾದಂಥ ನಾನು ವಿವರವಾಗಿ ಕೊಡ್ತೀನಿ ನಾನು ನಿಮಗೆ. ಅದರಲ್ಲೂ ಸಹ ವಿಡಿಯೋ ನೋಡಿ ಬರೋ ಅಂಥವ್ರು ಬೇರೆ, ವಿಡಿಯೋ ನೋಡಿಬಿಟ್ಟು ಅವರು ಅಂದಾಜು ಹಾಕೋರೇ ಬೇರೆ ಇರ್ತಾರೆ ನಮ್ಮ ಕಸ್ಟಮರ್ಸು. ಇಲ್ಲಿ ನಾವು ಯಾವುದೇ ಥರ ನಿಮಗೆ ತಪ್ಪು ಮಾಹಿತಿಗಳನ್ನ ನಿಮಗೆ ನಾವು ಕೊಡೋದಿಲ್ಲ. ಈ ಥರ ನೋಡಿ, ಈಗ ಶಿವರಾತ್ರಿ ಬಂತು, ಇಂಥ ಬಾಳೆ ಎಲೆಯಲ್ಲಿ ಎಷ್ಟು ಜನ ನಾವು ಊಟ ಮಾಡಬೇಕು ಅಂತೇಳಿ ಬಯಸ್ತೀವಿ. ಯಾಕಂದರೆ ಶಿವನಿಗೆ ಇಷ್ಟವಾದದ್ದು ಪ್ರಸಾದದಲ್ಲಿ ಈ ಬಾಳೆ ಎಲೆಯಲ್ಲಿ ನಾವು ನೀಡಬೇಕು. ಆವಾಗಲೇ ಶಿವ ಸಮೇತ ಒಂದು ಒಳ್ಳೆ ಸಂತೋಷವೂ ಸಿಗುತ್ತೆ. ಆದರೆ ನಮ್ಮ ಭಕ್ತಿಗಳು ಸಮೇತ ತುಂಬ ಖುಷಿ ಸಿಗುತ್ತೆ ಇಂಥ ಬಾಳೆ ಎಲೆ ನಾವು ಊಟ ಮಾಡೋದ್ರಿಂದ. ಬಾಳೆ ಎಲೆ ನಮ್ಮ ಸೌತಲ್ಲಿ ತುಂಬ ಜನ ಇಷ್ಟಪಡ್ತಾರೆ. ನಾವು ಬಾಳೆ ಎಲೆ ಇಲ್ಲದೆ ನಾವು ಯಾವುದೇ ಕಾರ್ಯಕ್ರಮಗಳು ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಇದು ಪರಿಸರ ಮಾಲಿನ್ಯ ತಡೆಗಟ್ತೀವಿ. ಎರಡನೇದಾಗಿ ನಾವು ಬಾಳೆನ ನಾವು ಒಂದು ಒಳ್ಳೆಯ ಉಪಯೋಗಕ್ಕೋಸ್ಕರ ನಾವು ಹಣ್ಣನ್ನು ತಿಂತೀವಿ, ಎಲೆನೇ ಉಪಯೋಗ ಮಾಡ್ಕೊತೀವಿ. ಮತ್ತು ಇದು ನಾವು ಒಳ್ಳೆ ಕಾಂಪೋಸ್ಟ್ ಗೊಬ್ಬರನೂ ಸಹ ಆಗುತ್ತೆ ಬಾಳೆ ಎಲೆಯಿಂದ. ತೋಟ ಎಲ್ಲ ನೋಡ್ತಾ ಇದ್ದೀರಾ ನೀವು, ಎಷ್ಟು ಸುಂದರವಾದಂಥ ತೋಟ. ನಿಮಗೆ ಯಾರೇ ನಿಮಗೆ ಏನೇ ಹೇಳಿದರೂ ನಾವು ಇಂಥ ತೋಟನ ಕಟ್ಟೋದಕ್ಕೆ ತುಂಬ ಶ್ರಮ ಬೇಕಾಗುತ್ತೆ ರೈತರಿಗೆ. ಬಾಳೆ ತುಂಬ ಚೆನ್ನಾಗಿದೆ ನೋಡಿ. ಇಷ್ಟು ಹೆಚ್ಚು ಕಮ್ಮಿ 25 kg ಬರುತ್ತೆ ಇದು ಬಾಳೆ ನೋಡಿ. ಏಲಕ್ಕಿ ಬಾಳೆ ಎಷ್ಟು ದಷ್ಟಪುಷ್ಟವಾಗಿದೆ ನೋಡ್ತೀರಾ. ನಿಮಗೆ ಕಣ್ಣಿಗೆ ಸಾಕಾಗುವಷ್ಟು ಸಮೇತ ನಿಮಗೆ ಬಾಳೆನೇ ಕಾಣುತ್ತೆ ನೋಡಿ. ಯಾವ ಥರ ಹೊಂಬಾಳೆ ಹೊಡೆದಿದೆ ಅಲ್ಲಿ ನೋಡಿ, ಯಾವ ಥರ ಹೊಂಬಾಳೆ. ಇಲ್ಲಿ ನೋಡಿ, ಒಂದು 30 kg ಮೇಲೆ ಬರುತ್ತೆ ಇದು, 30 kg ಮೇಲೆ ಬರುತ್ತೆ ಇದು. ಇಷ್ಟು ಸಮೃದ್ಧಿ ಇದೆ ಇದು. ಸಮೃದ್ಧಿ ಇರೋದ್ರಿಂದನೇ ಈ ಥರ ನೋಡಿ ಎಷ್ಟು ಉದ್ದ ಇದೆ. ಅದು ಗೊನೆ ಕಾಣ್ತಾ ಇದೆ ನಿಮಗೆ. ಏಲಕ್ಕಿ ಬಾಳೆ ನೋಡಿ, 1-2 ನನ್ನ ಕಣ್ಣಿಗೆ ತಂಪು ಅನ್ನೋದು ಈ ಥರ ಹಣ್ಣಿನ ಒಂದು ಇದು ನೋಡಿದ ಮೇಲೆ ನಮಗೆ ತಂಪಾಗುತ್ತೆ ನೋಡಿ. ಇಷ್ಟು ಉದ್ದ ಬಂದಿದೆ ಗೊನೆ ನೋಡಿ. ತಳಿ ತುಂಬ ಒಳ್ಳೆ ತಳಿನ ರೈತರು ಆಯ್ಕೆ ಮಾಡಿದ್ದಾರೆ. ಮಣ್ಣು ಸಹ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ ನೋಡಿ, 2 ಗೊನೆ ಒಂದೇ ಆ ಥರ ತಾಗಿದೆ. ನೋಡ್ತಾ ಇದ್ದೀರಾ ಯಾವ ಥರ ಬಂದಿದೆ. ಈ ಥರ ಬರಬೇಕು. ನೀರು ಮಣ್ಣು ಚೆನ್ನಾಗಿದ್ರೇ ಈ ಥರ ನಾವು ಸಮಾಧಾನವಾದಂಥ ಒಂದು ಬೆಳೆನ ತೆಗೆಯೋದಕ್ಕೆ ಸಾಧ್ಯ. ಮತ್ತು ಇಲ್ಲೊಂದು ಬೋರ್ ಇದೆ ನೋಡಿ, ಆಯಿತಾ. ಇದು 2ನೇ ಬೋರು. ನಿಮಗೆ 3ನೇ ಬೋರ್ ತೋರಿಸ್ತೀನಿ ಈಗ ನೆಕ್ಸ್ಟು. ಇದೆಲ್ಲ ನೋಡಿ ಆಯಿತು. ಒಳಗಡೆ ಅಲ್ಲೊಂದು ಬೋರ್ ಬರುತ್ತೆ. ಇಲ್ಲಿ ಒಂದು ರೂಮ್ ಇದೆ. ರೈತರು ಒಂದು ರೂಮ್ ಮಾಡಿದ್ದಾರೆ ಇಲ್ಲಿ ಸ್ಟೇ ಆಗೋದಕ್ಕೆ. ಕರೆಂಟು, ಲೈಟು, ಮಾವು, ಒಳ್ಳೆ ಮಾವು ಎಲ್ಲ ಫ್ಲವರ್ ಬಿಟ್ಟಿದೆ ನೋಡಿ. ಇಲ್ಲೊಂದು ಬೋರ್ ಇದೆ, ಅಲ್ಲೊಂದು ಬೋರ್ ಇದೆ. ಟೋಟಲ್ 4 ಬೋರ್ ಆಯಿತು ನಿಮಗೆ. ನೀರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ, ನೀರಿನ ಸಮಸ್ಯೆ ಇಲ್ಲ. ನಾನು ಇವಾಗ ಬೆಲೆ ವಿಷಯಕ್ಕೆ ಬಂದರೆ ಬೆಲೆನೂ ಹೇಳಿದ್ದೀನಿ. ಇದು ನಿಮಗೆ ನಾವು ಹೇಳೋದಾದರೆ 30 ಲಕ್ಷ ಹೇಳ್ತೀವಿ. ವ್ಯವಹಾರದಲ್ಲಿ ಕೂತ್ಕೊಂಡ್ಮೇಲೆ ಏನೋ ಒಂದು ಒಳ್ಳೆ ವ್ಯವಹಾರ ಹೆಚ್ಚು ಕಮ್ಮಿ ಆಗುತ್ತೆ. ತುಂಬ ಒಳ್ಳೆ ತೋಟ ಇದು, ಎಲ್ಲ ಥರ ವ್ಯವಸ್ಥೆ ಇದೆ. ಬಾರ್ಡ್ರದವರೆಗೂ ನಮಗೆ ಎಲ್ಲ ಥರನೂ ಅಡಿಕೆ ಗಿಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇಂಥ ತೋಟ ಮೇಂಟೈನ್ ಮಾಡಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ರೆಡಿ ಇರೋಂಥ ತೋಟನ ತಗೊಂಡು ನಾವು ಮೇಂಟೈನ್ ಮಾಡೋದು ತುಂಬ ಖುಷಿ. ಯಾರೇ ಆದಂಥ ನಮ್ಮ ರೈತರು ನೋಡ್ತಾ ಇದ್ದಾರೆ ಅಂದರೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕರೆ ಮಾಡಿ, ಕಾಲ್ ಮಾಡಿಬಿಟ್ಟು ನೀವು ಎಲ್ಲ ಥರ ಮಾಹಿತಿ ಕೇಳಿ ನಾನು ಕೊಡ್ತೀನಿ. ಆದರೆ ಮಾಹಿತಿ ಪಡೆಯೋದಕ್ಕಿಂತ ಹೆಚ್ಚಾಗಿ ಬಂದು ನೀವು ನೋಡಿ ಒಂದು ಒಳ್ಳೆ ವ್ಯವಹಾರ ಮಾಡ್ತೀನಿ ಅಂದರೆ ಅದಕ್ಕೆ ಪೂರ್ತಿ ಸಪೋರ್ಟ್ ಮಾಡೋಣ. ಇದೆಲ್ಲ ತೋಟ ನಾನು ನಿಮಗೆ ಪರಿಚಯ ಕೊಟ್ಟಿದ್ದೀನಿ. ತೋಟಕ್ಕೆ ಮಧ್ಯ ಭಾಗದಲ್ಲಿ ರಸ್ತೆನ ಇಟ್ಕೊಂಡಿದ್ದಾರೆ.
ನಮಗೆ ವೆಹಿಕಲ್ಗಳು ಬಂದು ನಾವಿಲ್ಲಿ ಬೆಳೆದಂಥ ಪದಾರ್ಥಗಳನ್ನ ತೊಗೊಂಡೋಗೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಆಲ್ರೆಡಿ ಸೆಣಬು ಎಷ್ಟು ಎತ್ತರ ಬಂದಿದೆ ನೋಡಿ. ಸೆಣಬು ಇದೆಲ್ಲ ಸೆಣಬು, ಇದರಲ್ಲಿ ಆರ್ಗಾನಿಕ್ ತಯಾರಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೊನೆಯವರೆಗಿದೆ ತೋಟ. ಬಾರ್ಡ್ರ್ನಲ್ಲೆಲ್ಲ ಆ ಕಡೆ ಸೈಡಲ್ಲೆಲ್ಲ ತೆಂಗಿಟ್ಟಿದ್ದಾರೆ. ತೆಂಗು ತುಂಬ ಚೆನ್ನಾಗಿ ಬಂದಿದೆ. ಇನ್ನು 2 ವರ್ಷದಲ್ಲಿ ಅದು ಸಹ ನಿಮಗೆಲ್ಲ ಎಳ್ಳೀರಿಗೆ ಬರುತ್ತೆ. ಅಷ್ಟು ಚೆನ್ನಾಗಿದೆ. ಎಲ್ಲ ಥರ ಪರಿಚಯ ಕೊಟ್ಟಿದ್ದೀನಿ ಅಂತ ತಿಳ್ಕೊತೀನಿ. ಈ ತೋಟದಲ್ಲಿ 4 ಬೋರ್ ಇದೆ. ಮಣ್ಣು ಒಳ್ಳೆ ಗುಣಮಟ್ಟ, ಒಳ್ಳೆ ವಾತಾವರಣ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಓಕೆ, ಇಷ್ಟೆಲ್ಲ ನಾನು ನಿಮಗೆ ತುಂಬ ಲಾಂಗ್ ವೀಡಿಯೋ ಕೊಟ್ಟಿದ್ದೀನಿ. 20 ನಿಮಿಷದ ವೀಡಿಯೋ. ಯಾರೂ ಇಷ್ಟು ಲಾಂಗಲ್ಲಿ ವೀಡಿಯೋ ಕೊಡೋದಿಲ್ಲ. ಎಲ್ಲ ಥರ ಮಾಹಿತಿ ಕೊಟ್ಟಿದ್ದೀನಿ ಅಂತ ತಿಳ್ಕೊತೀನಿ. ನನ್ನ ನಂಬರ್ಗೆ ಕಾಲ್ ಮಾಡಿ. ನನ್ನ ನಂಬರ್ ನಿಮಗೆ ವೀಡಿಯೋದಲ್ಲಿ ಒಂದು ಸರಿ ಹೇಳ್ತೀನಿ. 8762667268. ಬಿ ರೆಡ್ಡಿ, ಬಾಬು ರೆಡ್ಡಿ ಅಂತ ಹೇಳ್ಬಿಟ್ಟು ನನ್ನ ಪೂರ್ತಿ ಹೆಸರು. ನಾವು ನಿಮಗೆ ಎಲ್ಲ ತರಹದ ಮಾಹಿತಿ ಕೊಡ್ತೀನಿ ಅಂತೇಳಿ ಈ ವಿಡಿಯೋನ ನಾನು ಸ್ಟಾಪ್ ಮಾಡ್ತೀನಿ. ಜೈ ಹಿಂದ್, ಜೈ ಭಾರತ್.